ಕೇಳಿಸ್ತಾ ಇದೆಯಾ? ನಾನು ಜೋರಾಗಿ ಮಾತಾಡಿದರೆ ಹೊರತೆಟ್ಬಿಡ್ತಾನೆ. ಸೊ ಆದಷ್ಟು ನನಗೆ ಮಾತಾಡ್ತೀನಿ. ನನಗೆ ಇವಾಗ ಜಸ್ಟ್ ಇದ್ದೇನೆ, ಹುಷಾರಿಲ್ಲ ನನಗಿನ್ನ. ಬಟ್ ಐ ಹ್ಯಾವ್ ಮಿಸ್ಡ್ ಮೈ ಪೀರಿಯಡ್ಸ್. 4 days ಆಗಿದೆ. ಬರುತ್ತೆ ಗೊತ್ತು, ಐ ಹ್ಯಾವ್ ಮಿಸ್ಡ್. ಬಟ್ ನನ್ನ ಹತ್ರ ಟೆಸ್ಟ್ ಮಾಡ್ಕೊಳ್ಳೋದು ಬೇಡವೋ ಅಂತ ಗೊತ್ತಿರಲಿಲ್ಲ. ಓಕೆ, ನಿಮಗೆ ಇದರದ್ದು ಬ್ಯಾಕ್ ಸ್ಟೋರಿ ಹೇಳಿಬಿಡ್ತೀನಿ, ಜಸ್ಟ್ ಟು ಮೇಕ್ ಶೋರ್ ಯು ಗೈಸ್ ನೋ ಇಟ್. ಸೊ ನಾವು ಒಂದಷ್ಟು ದಿನ ನ್ಯೂಯಾರ್ಕಿಗೆ ಟ್ರಿಪ್ಗಂತ ಹೋಗಿದ್ವಿ. ಸೊ ಆ ಟೈಮಲ್ಲಿ ಸಖತ್ತು ಓಡಾಡಿ, ಲೈಕ್ ಲಿಟ್ರಲಿ 20,000 steps ಇನ್ ಎ ಡೇ ಆ ಥರ ಎಲ್ಲ ಮಾಡಿ. ಆ್ಯಂಡ್ ದ ಹೋಲ್ ಟೈಮ್ ವಾಸ್ ಪ್ರೆಗ್ನೆಂಟ್. ಅದು ನನಗೆ ಗೊತ್ತೇ ಇರಲಿಲ್ಲ ಆ ವಿಷಯ. ಸೊ ಪ್ರಾಬ್ಲಿ ಅದಕ್ಕೆ ಎಕ್ಸ್ಟ್ರಾ ಇನ್ನೂ ಟಯರ್ಡ್ ಆಗಿದೆ ಅನಿಸುತ್ತೆ. ಫೀವರ್ ಬಂದಿತ್ತು ಆ್ಯಂಡ್ ಇವಾಗ ಜಸ್ಟ್ ಎದ್ದಿದ್ದೀನಿ ಬೈ ದ ವೇ ಇದರಲ್ಲಿ. ಸೊ ನನ್ನ ಮುಖ ಫುಲ್ ಸ್ವೆಲ್ ಆಗಿದೆ ಆ್ಯಂಡ್ ಕೋಲ್ಡು, ವಾಯ್ಸ್ ಚೇಂಜು ಎಲ್ಲ ಆಗಿದೆ. ಸೊ ಇವಾಗ ತಾನೇ ಟೆಸ್ಟ್ ಮಾಡಿದ್ದೀನಿ. ಆಬ್ವಿಯಸ್ಲಿ ರಿಯಾಕ್ಷನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ದಟ್ ಐ ವಾಸ್ ಟೆಸ್ಟೆಡ್ ಪಾಸಿಟಿವ್ ಫಾರ್ ಪ್ರೆಗ್ನೆನ್ಸಿ. ಸೊ ನಾನು ಒಂಥರ ಯಾವ ಥರ ನಂದು ರಿಯಾಕ್ಷನ್ ನನಗೆ ಅರ್ಥನೇ ಆಗ್ತಾಯಿಲ್ಲ. ಇಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ ಥರ ಇತ್ತು. ಸೊ ಟಯರ್ಡ್, ಒಂಥರ ಆ್ಯಂಡ್ ಫೀವರ್ ಇತ್ತು. ಆ್ಯಂಡ್ ದಿಸ್ ವಾಸ್ ಲೈಕ್ ದ ಹ್ಯಾಪಿ ಮೂಮೆಂಟ್. ಬರತ್ತಿಗೆ ಹೇಳಬೇಕಿತ್ತು ನಂಗೆ ಅದೇ ಕಾಯ್ತಾ ಇದೆ. ಬಟ್ ಹಿ ವಾಸ್ ಸ್ಟಿಲ್ ಅಸ್ಲೀಪ್, ಮಲ್ಕೊಂಡಿದ್ದ. ಆದರೆ ಎದಳಿಸಿ ಹೇಳೋ ಥರ ನನಗಿಷ್ಟ ಇರಲಿಲ್ಲ. ಅಂದರೆ ಬೆಡ್ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ಎದಳಿಸ್ಬಿಟ್ಟು ಹೇಳೋ ಥರ ಇಷ್ಟ ಇರಲಿಲ್ಲ. ಸೊ ಎದ್ದಾದ್ಮೇಲೆ ಹೇಳಬೇಕಂತ ವೆಯ್ಟ್ ಮಾಡ್ತಾನೇ ಇದ್ದೆ ನಾನು. ಸೊ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಫ್ರೆಶ್ ಅಪ್ ಆಗಿ ಒಂದು ರೌಂಡ್ ದೇವ್ರ ಪೂಜೆ ಮಾಡಿ ಇಂದೆನ್ ಹೇಳೋಣ ಅಂತ ಅಂದ್ಕೊಂಡೆ. We built a tower from whispers and dreams, each brick a promise, each glance a beam. ಇದ್ಯಾ? ನೀನು? ನನ್ನ ಸ್ನಾನನೂ ಆಯಿತು, ಬಿಸಿ ಕುಡಿತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗುಂಡು. ಲೇಟ್ ಮಾಡಬೇಡ, ಪೂ ಇದೆ. ಆ್ಯಕ್ಚುಲಿ ಯೂಟ್ಯೂಬ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ, ಅದಕ್ಕೆ ವಿಡಿಯೋ. ಬಿಕಾಸ್ ನನಗೆ ಈ ವಿಡಿಯೋ ಮೆಮೊರಿಗೆ ಬೇಕು, ರಾದರ್ ದ್ಯಾನ್ ಯೂಟ್ಯೂಬ್ ಹಾಕ್ತಾಯಿದ್ದೀನಿ ಅಂತ ಅಲ್ಲ. ನನಗೆ ಮೆಮೊರಿಯಾಗಿ ಉಳಿಬೇಕು, ಒಂದು ಎಕ್ಸ್ಪ್ರೆಷನ್ ನನಗೆ ಗೊತ್ತಾಗಬೇಕಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಜಸ್ಟ್ ಅದೇ ಹೇಳ್ತೀನಿ, ಯೂಟ್ಯೂಬ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಸೊ ಯು ಶುಡ್ ಬಿ ಓಕೆ ವಿತ್ ದ ಕ್ಯಾಮೆರಾ ಆ್ಯಂಡ್ ದ ಮೈಕ್ ಆ್ಯಂಡ್ ಆಲ್. ಈಸ್ ಅ ವೆರಿ ಎಮೋಷ್ನಲ್ ಪರ್ಸನ್, ಆಯಿತಾ. ಬಟ್ ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಒಂಚೂರು ತಲೆಯಲ್ಲಿ ಇದೆ ಅಂದ್ಕೊಳ್ತೀನಿ. ಅಂದರೆ ಪಾಸಿಬಿಲಿಟೀಸ್ ಅಂತ. ಬಟ್ ಸ್ಟಿಲ್ ಏನೋ ಆ ಥರ ಕನ್ಕ್ಲೂಷನಿಗೆ ಬಂದಿಲ್ಲ ಅವನು. ಸೊ ಐ ಆಮ್ ಎಕ್ಸೈಟೆಡ್. ನನಗೆ ಇನ್ನು ಅದು ಅಂದರೆ ನಿಜ ಅಂತ ಅಂದ್ಕೊಳಕ್ಕಾಗ್ತಾಯಿಲ್ಲ. ಸೊ ಹಿಟ್ಟಾಗಿಲ್ಲ ಇನ್ನು. ಪ್ರಾಬ್ಲಿ ಬರೋದಕ್ಕೆ ಹೇಳಾದ್ಮೇಲೆ ಅನಿಸುತ್ತೆ. ಬಟ್ ಹೆಂಗೆ ಹೇಳೋದು, ಹೆಂಗೆ ಡಿಸ್ಕ್ಲೋಸ್ ಮಾಡೋದಂತ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಒಂಚೂರು ನೋಡ್ತೀನಿ, ಯಾವುದಾದ್ರೂ ವೀಡಿಯೋಸ್ ಇದ್ದರೆ, ಏನಾದರೂ ಹೌ ಟು ಸರ್ಪ್ರೈಸ್ ಯುವರ್ ಹಸ್ಬೆಂಡ್ ಅನ್ನೋ ಥರ. ಬಟ್ ಐ ಆಮ್ ಸೂಪರ್ ಹ್ಯಾಪಿ. ಅದನ್ನ ಡೇಟ್ ನೆನ್ಪಿಟ್ಕೊಳ್ಳೋಣ. ವಾಟ್ ಡೇ ಇಟ್ ಈಸ್? Alexa, what's today's date? Today is Sunday, October 5th. October 5th. ಭರತ್ ಇವಾಗ ಸ್ನಾನ ಮಾಡೋಕ್ಕೆ ಅಂತ ಹೋಗಿದ್ದಾನೆ. ಬಟ್ ನಂಗೆ ಹೇಗೆ ಡಿಸ್ಕ್ಲೋಸ್ ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಐ ಥಿಂಕ್ ಐ ಕೀಪ್ ಇಟ್ ಬೇಸಿಕ್. ಅಷ್ಟು ಎನರ್ಜಿನೂ ಇಲ್ಲ ನನ್ನ ಹತ್ರ ಥಿಂಕ್ ಮಾಡಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಎ ಬಿಗ್ ಥಿಂಗ್ ನಮ್ಮಿಬ್ಬರಿಗೂ. ನನಗೇನು ತಲೆ ಓಡ್ತಾ ಇಲ್ಲ. ಬರುತ್ತೆ ನನಗೆ ಮೋಸ್ಟ್ ಆಫ್ ದಿ ಥಿಂಗ್ಸಲ್ಲಿ ಇರೋದು ಜೊತೆಯಲ್ಲಿ ಇರ್ತಾನಲ್ಲ, ಅಟ್ಲೀಸ್ಟ್ ಇಸ್ ಇಟ್ ಗುಡ್ ಬ್ಯಾಡ್ ಅಂತನಾದರೂ ಹೇಳ್ತಾನೆ. ಇದನ್ನು ಅವನಿಗೆ ಕೇಳಿಬಿಟ್ಟೆಲ್ಲ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಹೆಂಗೆ ಸರ್ಪ್ರೈಸ್ ಮಾಡೋದಂತ.
ಸೊ ಐ ಥಿಂಕ್ ಐ ಯೂಸ್ ದಟ್ ಎಂಥ ಪ್ರೆಗ್ನೆನ್ಸಿದು ಕಿಟ್ ಇದೆಯಲ್ಲ ಅದನ್ನೇ ಯೂಸ್ ಮಾಡಿ ಅದರಲ್ಲೇ ರಿವೀಲ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇದ್ದು? ಫಸ್ಟ್ ಆಫ್ ಆಲ್ ನನಗೆ ಯೂಶ್ವಲಿ ವೆಜಿಟೇಬಲ್ಸಲ್ಲಿ ಕ್ಯಾರೆಟ್ ಮತ್ತು ಕುಕ್ಕುಂಬರ್ ಅಂದರೆ ಸಖತ್ ಇಷ್ಟ. ಸೊ ನಾನು ಟ್ರಿಪ್ಗೆ ಹೋಗಿದ್ದಾಗ ಇದನ್ನೇನು ತಿನ್ನೋಕ್ಕೆ ಆಗಿರಲಿಲ್ಲ. ಇವಾಗ ಬಂದ ತಕ್ಷಣ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಥಿಂಗ್ ಐ ವಾಂಟೆಡ್ ಟು ಈಟ್. ಪ್ರಾಬ್ಲಿ ಟ್ರಿಪ್ಪಲ್ಲಿ 1-2 ದಿನ ಮನೇಲಿರಬೇಕಾದ್ರೆ, ಫ್ರೆಂಡ್ ಮನೇಲಿರಬೇಕಾದ್ರೆ ಹೋಗಿ ತೊಗೊಂಡು ಬಂದಿದ್ದೆ. ಬಟ್ ಐ ಲವ್ ವೆಜಿಟೇಬಲ್ಸ್ ಇನ್ ಮೈ ಫುಡ್. ಆಮೇಲೆ ಇವತ್ತು ಪ್ರೋಟೀನ್ಗೇನೂ ಇಲ್ಲ. ಅಟ್ಲೀಸ್ಟ್ ಎವ್ರಿ ಡೇ ಎಗ್ಸ್ ಇರ್ತಾಯಿತ್ತು. ಇವಾಗೆಲ್ಲ ಖಾಲಿ ಆಗಿದೆ. ಎಲ್ಲ ಖಾಲಿ ಮಾಡೇ ಹೋಗಿದ್ವಿ ಅಲ್ಲ. ಇವಾಗ ಹೋಗ್ಬಿಟ್ಟು ಮೂವಿ ಹಂಗೆ ಮುಗಿಸಿ ಒಂದು ಒಳ್ಳೆ ಮೂವಿ ಮುಗಿಸಿ ಹೋಗಿ ಕಾಸ್ಕೋಲಿ ಗ್ರಾಸರಿ ಶಾಪ್ ಮಾಡಿಕೊಂಡು ವಿಲ್ಕಮ್. ಅದಕ್ಕಿಂತ ಮುಂಚೆ ಹೇಳ್ತೀನಿ, ಅಫ್ಕೋರ್ಸ್ ಇವಾಗ ಸ್ನಾನ ಮಾಡ್ಕೊಂಬರಲಿ. ನಾನೇಂತೂ ತಿಂಡಿ ತಿಂತೀನಿ, ನನ್ನ ಕೈ ಆಗ್ತಾಯಿಲ್ಲ. ಸೊ ತಿಂಡಿ ತಿನ್ನಬೇಕಾದ್ರೆ ಪ್ರಾಬ್ಲಿ ತಿಂದಾದಮೇಲೆ ಐ ವಿಲ್ ಶೋ ಹೇಮ್. ನೋಡೋಣ. ನಾನು ಎಷ್ಟೇ ರೆಡಿ ಆಗಿದ್ರು ಇವತ್ತು ಆ್ಯಕ್ಚುಲಿ ಸುಸ್ತಾಗಿರೋ ಥರನೇ ಕಾಣಿಸ್ತಾ ಇದೀನಿ. ಫಾರ್ ಸಮ್ ರೀಸನ್ ಐ ಡೋಂಟ್ ನೋ. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಟು ಶೋ ಹೇಮ್. ಹಾಂ, ಕಾಫಿನಾ? ಒಂದು ನಿಮಿಷ. ಮಾತ್ರೆ ತಗೊಂಡೆ. ಬಿಸಿನೀರು ಇಲ್ಲ ಇಡು, ಬಿಸಿ ಇಲ್ಲ. ಸಾಕಪ್ಪ, ಅಷ್ಟು ಸಾಕಪ್ಪ. ತುಂಬ ಟೈಮ್ ತಗೊಳುತ್ತೆ ಡಿಕಾಕ್ಷನ್. ಅಷ್ಟು ವ್ಲಾಗ್ ಮಾಡ್ತಾ ಇದ್ದೆ. ಇವಾಗ ಟೆಸ್ಟ್ ಮಾಡ್ದ? ಪಾಸಿಟಿವ್ ಚಿನ್ನ. ಇವಾಗ ಟೆಸ್ಟ್ ಮಾಡ್ದ ಚಿನ್ನ? ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಅಲೆಕ್ಸಾ ಟರ್ನ್ ಆಫ್ ದ ಟಿವಿ. ಕಂಗ್ರ್ಯಾಚುಲೇಷನ್ಸ್. ಹುಷಾರು ಜಾಸ್ತಿ ಇದೆಲ್ಲ. ಯಾವ ನಿಜವಾಗೂ ಬೆಳಗ್ಗೆ ಮಾಡ್ದ? ತಕ್ಷಣ ಮಾಡ್ದ? ಅವಾಗ ಖುಷಿ ಆಗೋಯ್ತಾ? ಮತ್ತು ಅವೆಲ್ಲ ಒಂದು ಎಪಿಸೋಡ್ ಹೇಳತ್ತಾನೆ. ನೀನು ನಿದ್ದೆ ಮಾಡ್ತಿದ್ದಲ್ಲ? ಏನಿಲ್ಲ. ಚೆನ್ನ ಭಯನ ಇಷ್ಟ ತನಕ ಒಂಥರ, ಇವಾಗಿನ ಒಂಥರ ಗುಂಡು. ತುಂಬ ಒಳ್ಳೆಯಾಗ್ಬಿಟ್ಟಿದೆ. ಸರ್ ತೆಗಿತೀವಿ ಎಲ್ಲಾನು. ನನಗೆ ನಾನು ಅಲ್ಲಿ ಡಸ್ಟ್ಬಿನಲ್ಲೂ ತೆಗೆದು ನೋಡಿದೆ. ನೀನು ಈ ಥರ ಎಲ್ಲ ಮಾಡ್ತೀಯ. ಮತ್ತೆ ಏನು ಮಾಡಿದೆ? ಕವರ್ನ ಡಸ್ಟ್ಬಿನ್ಗೆ ಹಾಕಿದ್ದೀನಿ, ನೋಡಲಿಲ್ಲ ನೀನು? ನಾನು ನೋಡಿದೆ ಡಸ್ಟ್ಬಿನ್ ಹಾಕಿದ್ದೀನಿ. ಡ್ಯಾಡಿ ಮಮ್ಮಿ ಡ್ಯಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಎಲ್ಲ ಪೋಸ್ಟ್ ಪ್ರೆಗ್ನೆನ್ಸಿ ನೋಡು, ನಿಂಗೂ ದೃಷ್ಟಿ ಆಗಿದೆ. ಮತ್ತೆ ಆರಾಮ್ಸಾಗಿ ನಾನು ಹುಷಾರಿದೆ. ಟೆನ್ಷನ್ ಭಯ, ಟೆನ್ಷನ್ ಇಲ್ಲ, ಒಂಥರ ಭಯ ಅನ್ನೋ ಥರ ಬೆಳ್ಬೆಳ್ಗೇನೆ ಇದ್ದಿದ್ದು. ನಂಗೆ ನೋಡಿ ಎಲ್ಲ ಸುಸ್ತಾಗೋಯ್ತಾ? ಒಳ್ಳೆ ಹುಷಾರಿರ್ಲಿಲ್ಲ. ಡೋಲೆಲ್ಲ ತೊಗೊಬೋದಾಗಂದ್ರೆ ಇಷ್ಟ ಪ್ಯಾರಾಸಿಟಮಾಲ್. That's how I revealed. I hope ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ವಿಡಿಯೋ ಅಂತ. ನಾನು ಪ್ರಾಬ್ಲಿ ಎಕ್ಸ್ಟ್ರಾನೇ ಶೇರ್ ಮಾಡಿರಬಹುದು. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. See you in my next video. Right. Bye.